ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ಕೈನ್ ಮಾಸ್ಟರ್ನ ಯೂಸ್ ಮಾಡಿಕೊಂಡು ಯಾವ ಥರ ವೀಡಿಯೋನ ಎಡಿಟ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಈಗಾಗಲೇ ಇನ್ಶಾರ್ಟು ಮತ್ತು ಪವರ್ ಡೈರೆಕ್ಟರ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ವೀಡಿಯೋನ ಎಡಿಟ್ ಮಾಡಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋನ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. 3 ವೀಡಿಯೋನ ನೋಡಿ ನಿಮಗೆ ಯಾವ ಆ್ಯಪಲ್ಲಿ ವೀಡಿಯೋ ಎಡಿಟಿಂಗ್ ಈಸಿ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ವೀಡಿಯೋ ಎಡಿಟ್ನ ಮಾಡ್ಕೊಬೋದು. ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಕೈನ್ ಮಾಸ್ಟರ್ನ ಯೂಸ್ ಮಾಡಿಕೊಂಡು ಸೂಪರಾಗಿ ವೀಡಿಯೋ ಎಡಿಟ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ತಡ ಮಾಡೋದು ಬೇಡ, ಶುರು ಮಾಡೋಣ ವೀಡಿಯೋನ. ನೀವು ಮೊಬೈಲಲ್ಲಿ ಯಾವ ಸಿಸ್ಟಮ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಮೊಬೈಲಲ್ಲಿ ನೀಟಾಗಿ ಎಡಿಟ್ ಮಾಡ್ಕೊಳ್ಬೋದು. ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಈ ಥರ ಕ್ರಿಯೇಟ್ ನ್ಯೂ ಅಂತ ಕಾಣಿಸುತ್ತೆ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡಿ, ಇವಾಗ ಆಸ್ಪೆಕ್ಟ್ ರೇಷಿಯೋ ತೋರಿಸುತ್ತೆ. ಅಂದರೆ ಯಾವ್ಯಾವ ಅಪ್ಲಿಕೇಶನಿಗೆ ಎಷ್ಟೆಷ್ಟು ರೇಷಿಯೋ ಅಂತ. ನೀವು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಮಾಡ್ತಿದ್ದೀರಾ ಅಂತಂದರೆ 16:9ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನೀವು ನೋಡ್ಬೋದು 4 ಆಪ್ಷನ್ಸ್ ಕಾಣುತ್ತೆ: ಮೀಡಿಯಾ, ಲೇಯರು, ರೆಕಾರ್ಡು ಮತ್ತು ಆಡಿಯೋ ಅಂತ. ಮತ್ತು ಇಲ್ಲಿ ಒಂದು ಕಂಪ್ಯೂಟರ್ದು ಮಾನಿಟರ್ ಥರ ಕಾಣಿಸುತ್ತೆ ಬ್ಲ್ಯಾಕ್ ಕಲರಲ್ಲಿ. ಅಲ್ಲಿ ನೀವು ಮಾಡಿರೋವಂಥ ವೀಡಿಯೋ ಬರುತ್ತೆ. ಕೆಳಗಡೆ ಲೈನ್ ಇದೆಯಲ್ಲ, ಅಲ್ಲಿ ನೀವು ಸೆಲೆಕ್ಟ್ ಮಾಡಿರೋವಂಥ ವೀಡಿಯೋ ಬರುತ್ತೆ. ನೀವು ಎಡಿಟಿಂಗ್ ಎಲ್ಲ ಅಲ್ಲಿ ಮಾಡ್ಕೊಳ್ಬೇಕು. ಈಗ ಒಂದೊಂದೇ ಆಪ್ಷನ್ನ ನೋಡ್ಕೊತಾ ಹೋಗೋಣ. ಈ 4 ಆಪ್ಷನ್ಸ್ನ ಮೊದಲಿಗೆ ತೋರಿಸ್ತೀನಿ: ಮೀಡಿಯಾ, ಲೇಯರು, ರೆಕಾರ್ಡು ಮತ್ತು ಆಡಿಯೋ ಅಂತ. ಈಗ ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಿಡಿಯೋ ಅಥವಾ ಗ್ಯಾಲ್ರಿಗೆ ಸಜೆಸ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಬೇಕಾಗಿರೋವಂಥ ವಿಡಿಯೋ ಅಥವಾ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿವಾಗ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮೇಘಾ ಶೆಟ್ಟಿ ಅವ್ರದ್ದು ಎಂಟ್ರಿ ಆಗ್ತಾ ಇರೋವಂಥ ವಿಡಿಯೋ. ಓಕೆನಾ? ಈಗ ಇದನ್ನು ಎಡಿಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಲೇಯರ್ ಮೇಲೆ ಕ್ಲಿಕ್ ಮಾಡೋಣ. ಮೊದಲಿಗೆ ಲೇಯರ್ ಅಂತಂದರೆ ನಮಗೇನು ಒಂದ್ರ ಮೇಲೆ ಒಂದು ಇರೋ ಅಂಥದ್ದು ಲೇಯರ್ಸು. ಓಕೆನಾ? ಈ ಲೇಯರಲ್ಲಿ ಎಡಿಟಿಂಗ್ ಎಲ್ಲ ನಾವು ಮಾಡಬೇಕಾಗುತ್ತೆ. ತುಂಬಾ ಆಪ್ಷನ್ಸ್ ಇರುತ್ತೆ ಲೇಯರಲ್ಲಿ. ಈಗ ಲೇಯರ್ನ ನೋಡೋಣ. ಓಕೆನಾ? ಮೀಡಿಯಾದಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳೋದು ನಿಮಗೆ ಗೊತ್ತಾಯಿತು. ಈಗ ಲೇಯರಲ್ಲಿ ನೋಡಿ ಇಷ್ಟು ಆಪ್ಷನ್ಸ್ ಬರುತ್ತೆ: ಮೀಡಿಯಾ, ಟೆಕ್ಸ್ಟು, ಹ್ಯಾಂಡ್ ರೈಟಿಂಗು, ಸ್ಟಿಕ್ಕರು ಮತ್ತು ಎಫೆಕ್ಟು. ಈ 5 ಆಪ್ಷನ್ಸು ಲೇಯರ್ ಅಂಡರಲ್ಲಿ ಬರೋ ಅಂಥದ್ದು. ಮೀಡಿಯಾ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತು, ವೀಡಿಯೋನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅಂದರೆ ಈಗ ಸೆಲೆಕ್ಟ್ ಮಾಡಿರೋ ವೀಡಿಯೋ ಮೇಲೆ ನಿಮಗೆ ಮತ್ತೊಂದು ವೀಡಿಯೋ ಅಥವಾ ಫೋಟೋ ಬೇಕು ಅಂತ ಅಂದರೆ ನೀವು ಲೇಯರಲ್ಲಿ ಮೀಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಜಸ್ಟ್ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಓಕೆನಾ? ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಿಮಗೆ ವಿಡಿಯೋ ಬೇಕು ಅಂತಂದರೆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ನಾನು ಇಂಟು ಮಾರ್ಕ್ ಇರೋ ಅಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಎಷ್ಟು ವೀಡಿಯೋಸ್ ಅಥವಾ ಫೋಟೋಸ್ ಬೇಕಿದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಒಂದನ್ನೇ 2 ಸರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡಿಲೀಟ್ ಮಾಡಬೇಕು ಅಂತಂದರೆ ಡಿಲೀಟ್ ಆಪ್ಷನ್ನ ಒತ್ತಬೇಕಾಗುತ್ತೆ. ಟೀಚಿಂಗ್ ಎಲ್ಲ ಮಾಡೋ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಓಕೆನಾ? ನೆಕ್ಸ್ಟು ನೀವೇನಾದರೂ ಟೆಕ್ಸ್ಟ್ ಮಾಡಬೇಕು, ಟೆಕ್ಸ್ಟ್ ಬರಿಬೇಕು ಅಂತಂದರೆ ನಿಮ್ಮ ಒಂದು ವಿಡಿಯೋ ಮೇಲೆ ಟೆಕ್ಸ್ಟ್ ಆಪ್ಷನ್ನ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಮೀಡಿಯಾ ಗೊತ್ತಾಯಿತು ನಿಮಗೆ. ಸೆಕೆಂಡ್ ಆಪ್ಷನ್ ಟೆಕ್ಸ್ಟ್ ಮೇಲೆ ಪ್ರೆಸ್ ಮಾಡಿಕೊಂಡು ಓಕೆ ಕೊಡ್ತಾ ಇದ್ದೀನಿ. ಇಲ್ಲಿ ಏನು ಬೇಕು ನಿಮಗೆ ಅಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಜಸ್ಟ್ ಮೇಘ ಅಂತ ಟೈಪ್ ಮಾಡಿ ತೋರಿಸ್ತೀನಿ. ಓಕೆನಾ? ಈಗ ಮೇಘ ಅಂತ ಟೈಪ್ ಮಾಡಿದ್ದೀನಿ. ನೆಕ್ಸ್ಟು ಓಕೆ ಕೊಟ್ಟರೆ ಅದು ಸೇವ್ ಆಗಿರುತ್ತೆ. ನಿಮಗೆ ಯಾವ ಟೆಕ್ಸ್ಟ್ ಬೇಕು, ಇವಾಗ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಬೋದು, ಇಲ್ಲ ನೀವು ಮಾತಾಡೋದನ್ನೇ ಮತ್ತೆ ಮಾಡ್ಕೊಳ್ಬೋದು ಟೆಕ್ಸ್ಟ್ನ. ಆ ಥರ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಈಗ ಮೇಘ ಅಂತ ಇಲ್ಲಿ ಬಂದಿದೆ, ಗೊತ್ತಾಯ್ತಲ್ಲ? ಇದನ್ನು ಮತ್ತೆ ಎಡಿಟ್ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ, ಎಡಿಟ್ ಆಪ್ಷನ್ ಇರುತ್ತೆ. ಪ್ರೆಸ್ ಮಾಡಿಕೊಂಡು ನಿಮಗೆ ಬೇರೆ ಏನಾದರೂ ಬೇಕು ಅಂತಂದರೆ ಇಲ್ಲಿ ಹಾಕ್ಕೊಳ್ಬೋದು. ಹಾಗೆಯೇ ಫಾಂಟ್ನ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಎ ಅಂತ ಇದೆಯಲ್ಲ, ಫಾಂಟ್ನ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಫೇವ್ರೇಟು, ಆ್ಯಂಡ್ರಾಯ್ಡು, ಲ್ಯಾಟಿನ್ ತುಂಬಾ ಆಪ್ಷನ್ಸ್ ಇರುತ್ತೆ ಫಾಂಟಲ್ಲಿ. ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಟೆಕ್ಸ್ಚರ್ ಅಥವಾ ಏನು ಕಾಣಿಸುತ್ತೆ ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಓಕೆನಾ? ತುಂಬ ಅಟ್ರಾಕ್ಟಿವ್ ಆಗಿ ಎಡಿಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಇಲ್ಲಿ ನೋಡಿ,
ಕಲರ್ ಆಪ್ಷನ್ ಇದೆ, ಆ್ಯನಿಮೇಷನ್ಸ್ ಇದೆ. ಇದನ್ನೆಲ್ಲನೂ ನೀವು ಯೂಸ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ಪ್ರತಿಯೊಂದು ಆಪ್ಷನ್ನು ಅಷ್ಟೇ. ಈಗ ನೋಡಿ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೆಡ್ ಕಲರಲ್ಲಿ ವೈಟ್ ಇತ್ತು, ರೆಡ್ ಕಲರಿಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಪೆಕ್ಟ್ರಮ್ ಅಂತಂದರೆ ಆ ಸ್ಪೆಕ್ಟ್ರಮಲ್ಲಿ ನೀವು ಕಲರ್ನ ಚೇಂಜ್ ಮಾಡ್ಕೊಳ್ಬೋದು. ಅಂದರೆ ಕಲರ್ಸಲ್ಲಿ ಇಲ್ಲದೆ ಇರೋದು ಸ್ಪೆಕ್ಟ್ರಮಲ್ಲಿ ಇರುತ್ತೆ. ಸ್ಲೈಡರ್ಸು ಅಷ್ಟೇ, ಇಲ್ಲಿ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ಓಕೆನಾ? ಈ ಥರ ನೀವು ಯೂಸ್ ಮಾಡ್ಕೊಬೋದು. ಮೇಲ್ಗಡೆ ಇಂಟು ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಚೇಂಜ್ ಮಾಡಿರೋವಂಥದ್ದು ಸೇವ್ ಆಗುತ್ತೆ. ಈ ಥರ ಟೆಕ್ಸ್ಟು ಕಲರು ನಿಮ್ಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ನೀವೇನಾದರೂ ಟ್ರಿಮ್ ಮಾಡಬೇಕು ಅಥವಾ ಸ್ಪ್ಲಿಟ್ ಮಾಡಬೇಕು ಅಂದರೆ, ಅದರಲ್ಲಿ ಕಟ್ ಮಾಡಬೇಕು ಟೆಕ್ಸ್ಟಲ್ಲಿ ಅಂತ ಅಂದರೆ, ಅಲ್ಲಿ ಮೇಲ್ಗಡೆ ಕತ್ರಿ ಥರ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಪ್ರೆಸ್ ಮಾಡಿಕೊಂಡು ಸ್ಪ್ಲಿಟ್ ಆಪ್ಷನ್ ಒತ್ತಿದ್ರೆ ಅಲ್ಲಿ ಸ್ಪ್ಲಿಟ್ ಆಗುತ್ತೆ. ನೀವು ಅದನ್ನು ಡಿಲೀಟ್ ಮಾಡ್ಕೊಳ್ಬೋದು. ಓಕೆನಾ? ಆ ಥರ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕೆಳಗಡೆ ಬಂದರೆ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಟ್ರ್ಯಾಕಿಂಗು, ಟ್ರಾನ್ಸ್ಫರು, ಬ್ಲೆಂಡಿಂಗು, ಇದೆಲ್ಲನೂ ಒಂದೊಂದೇ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ನಿಮಗೆ ವಿಡಿಯೋ ಎಡಿಟಿಂಗಿಗೆ ಬೇಕಾಗಿರೋ ಇಂಪಾರ್ಟೆಂಟ್ ಒಂದು ಆಪ್ಷನ್ ತೋರಿಸ್ತೀನಿ ನೋಡಿ. ಇದು ಟೆಕ್ಸ್ಟ್ ಆಪ್ಷನ್ನು. ಇಲ್ಲಿ ಅಲೈನ್ಮೆಂಟ್ನ ಚೇಂಜ್ ಮಾಡ್ಕೊಳ್ಬೋದು. ಅಂದರೆ ತುಂಬಾ ಟೆಕ್ಸ್ಟ್ ಮಾಡಿರ್ತೀರಲ್ಲ, ಒಂದು 2-3 ಲೈನು ಬರೆದಿರ್ತೀರ ಅಂತಂದರೆ ಈ ಅಲೈನ್ಮೆಂಟು ರೈಟ್ ಸೈಡಿಗೆ, ಲೆಫ್ಟ್ ಸೈಡಿಗೆ, ಮಧ್ಯದಲ್ಲಿ ಬರೋ ಥರ ಟೆಕ್ಸ್ಟ್ನ ನೀವು ಆಲ್ಟರ್ ಮಾಡ್ಕೊಳ್ಬೋದು. ಫುಲ್ ಕೆಳಗಡೆ ಬರಬೇಕು ಅಂತಂದರೆ ಆ್ಯರೋ ಮಾರ್ಕ್ ಬಂದುಬಿಟ್ಟು ಕೆಳಗಡೆ ಲೈನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಹೋಗ್ಬೇಕಂತ ಅಂದರೆ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಟೆಕ್ಸ್ಟ್ ಏನಾದರೂ ಬೋಲ್ಡ್ ಆಗಬೇಕು ಅಂದರೆ ಬಿ ಮಾಡ್ಕೊಬೋದು. ಐ ಅಂದರೆ ಸ್ವಲ್ಪ ಸ್ಲ್ಯಾಂಟಾಗಿ ಬರುತ್ತೆ. ಯು ಐ ಅಂದರೆ ಕೆಳಗಡೆ ಒಂದು ಅಂಡರ್ಲೈನ್ ಬರುತ್ತೆ. ಓಕೆನಾ? ಇದೆಲ್ಲ ಆಪ್ಷನ್ನು ಟೆಕ್ಸ್ಟ್ ಆಪ್ಷನಲ್ಲಿ ಇರುತ್ತೆ. ಇವನ್ನ ನೀವು ಯೂಸ್ ಮಾಡಿಕೊಂಡು ಚೆನ್ನಾಗಿ ಎಡಿಟ್ ಮಾಡ್ಬೋದು. ಓಕೆನಾ? ಇಷ್ಟು ಟೆಕ್ಸ್ಟ್ ಆಪ್ಷನಲ್ಲಿದೆ. ಮತ್ತು ನೀವು ನೋಡಿರ್ಬೋದು ಇದೆಲ್ಲ ಇದು ಸ್ಪೇಸು ಜಾಸ್ತಿ ಕಡಿಮೆ ಮಾಡೋದಕ್ಕೆ ಇದನ್ನು ಡ್ರ್ಯಾಗ್ ಮಾಡ್ಕೊತಾ ಹೋದರೆ ಲೆಟರ್ ಬೈ ಲೆಟರು ಸ್ಪೇಸು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಇದು ನೋಡಿ ಶಾಡೋ ಮೇಲೆ ನೀವು ಅನೇಬಲ್ ಮಾಡ್ಕೋಬೇಕು. ಶಾಡೋನ ಅನೇಬಲ್ ಮಾಡಿಕೊಂಡಾಗ ಆ ಟೆಕ್ಸ್ಟಿಗೆ ಶಾಡೋ ಥರ ಬರುತ್ತೆ. ಇದೆಲ್ಲ ನೀವು ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಶಾಡೋ ನಾನಿಲ್ಲಿ ಬ್ಲ್ಯಾಕ್ ಕಲರಲ್ಲಿ ಕೊಡ್ತೀನಿ ನೋಡಿ. ಶಾಡೋನ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಾಗೇ ಟೆಕ್ಸ್ಟು ಚೆನ್ನಾಗಿ ಕಾಣಿಸೋದು ನನಗೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಶಾಡೋನ ಕೊಟ್ಕೊಳ್ಬೋದು. ಅದೇ ಥರ ಔಟ್ಲೈನು ಅಷ್ಟೇ ಅನೇಬಲ್ ಮಾಡ್ಕೊಳ್ಬೇಕು ಇಲ್ಲಿ. ಆವಾಗ ಟೆಕ್ಸ್ಟು ಈ ಥರ ಕಾಣಿಸುತ್ತೆ. ಮೇಲ್ಗಡೆ ನೋಡಿ ಬ್ಲ್ಯಾಕ್ ಕಲರಲ್ಲಿ ಔಟ್ಲೈನ್ ಬಂತಲ್ಲ ಆ ಥರ ಕಾಣಿಸುತ್ತೆ. ಔಟ್ಲೈನ್ದು ಎಷ್ಟು ದಪ್ಪ ಬೇಕು ಅಂತ ಅದ್ರ ಮೇಲೆ ಅದನ್ನು ಡ್ರ್ಯಾಗ್ ಮಾಡ್ಕೊತ ಹೋಗಬೇಕಾಗುತ್ತೆ. ಈಗ ಫೋರ್ತ್ ಆಪ್ಷನ್ನು ಹ್ಯಾಂಡ್ ರೈಟಿಂಗಿಗೆ ಬರೋಣ. ಈಗ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಏನು ಬೇಕೋ ಅದನ್ನು ಇಲ್ಲಿ ಬರ್ಕೊಳ್ಬೋದು. ಓಕೆನಾ? ನೆಕ್ಸ್ಟು ಪೆನ್ಸಿಲ್ ಮಾರ್ಕ್ ಮೇಲೇ 4-5 ಆಪ್ಷನ್ಸ್ ಇರುತ್ತೆ ನೋಡಿ. ಈಗ ಪೆನ್ಸಿಲ್ ಮಾರ್ಕ್ ಇದು ನೋಡಿ, ಇದು ಮತ್ತು ಕಲರ್ನ ಚೇಂಜ್ ಮಾಡೋ ಅಂಥದ್ದು. ನೀವು ಟೆಕ್ಸ್ಟ್ ಏನು ಬರೀತೀರಾ ಅಥವಾ ಏನಾದರೂ ರೌಂಡ್ ಮಾರ್ಕ್ ಮೇಲೆ ತೋರಿಸ್ತೀರಾ ಅಂತಂದರೆ ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಗ್ರೀನ್ ಕಲರ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಈಗ ಪೆನ್ಸಿಲ್ ಮಾರ್ಕ್ ಮೇಲೇ ಕ್ಲಿಕ್ ಮಾಡಿಕೊಂಡು ಒಂದು ನಿಮಿಷ, ಈಗ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೋಡಿ. ಇಲ್ಲಿ ಜಸ್ಟ್ ಒಂದು ಹಿಂಗೆ ಎಳೆದ್ರೆ ಒಂದು ಲೈನ್ ಬರುತ್ತೆ ಅಲ್ಲಿ. ಆಮೇಲೆ ಆ್ಯರೋ ಮಾರ್ಕ್ ಬೇಕು ಅಂತಂದರೆ ನೆಕ್ಸ್ಟ್ ಆಪ್ಷನ್ನು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋದು. ಸುಮ್ಮನೆ ಹಿಂಗೆ ಎಳೆದ್ರೆ ಆ್ಯರೋ ಮಾರ್ಕ್ ಬರುತ್ತೆ. ಇದು ಡಬಲ್ ಸೈಡೆಡ್ ಆ್ಯರೋ ಮಾರ್ಕು. ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಇಷ್ಟೆಲ್ಲ ಆಪ್ಷನ್ಸು ಇಲ್ಲಿ ಇರುತ್ತೆ. ಆ್ಯರೋ ಮಾರ್ಕು ಏನಾದರೂ ತೋರಿಸ್ಬೇಕು ಅಂತಂದರೆ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಎರೇಸರ್ ನೋಡಿ, ಈಗ ಎರೇಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಎಲ್ಲ ರಬ್ ಮಾಡಿದ್ರೆ ಎರೇಸ್ ಆಗುತ್ತೆ. ಇನ್ನೊಂದು ಆಪ್ಷನ್ ಎರೇಸರ್ ಇದೆಯಲ್ಲ, ಅದು ಒಂದೇ ಸರಿ ನೀವು ಮಾಡಿರೋ ಅಂಥ ಏನು ಬರೆದಿರ್ತೀರ ಅದು ಒಂದೇ ಸರಿ ಡಿಲೀಟ್ ಆಗುತ್ತಲ್ಲ, ಆ ಥರ ಎರೇಸ್ ಆಗಿಬಿಡುತ್ತೆ ಒಂದೇ ಸರಿ. ಏನೂ ಬೇಡ ಅಂತ ಅಂದರೆ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಡಿಲೀಟ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ಪಾಯಿಂಟ್ ಥರ ಕಾಣಿಸ್ತೈತಲ್ಲ, ಅದು ಜಸ್ಟು ನಿಮ್ಮದು ಆ್ಯರೋ ಮಾರ್ಕು ಏನಾದರೂ ಇರುತ್ತಲ್ಲ ಅದ್ರ ಸೈಜ್ನ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಇದಿರೋದು ನೋಡಿ. ಈ ಆ್ಯರೋ ಮಾರ್ಕಿಗೂ ಈ ಆ್ಯರೋ ಮಾರ್ಕಿಗೂ ಸೈಜ್ ಡಿಫ್ರೆನ್ಸ್ ನೋಡ್ಕೊಳ್ಳಿ ನೀವು. ಆ ಥರ ತುಂಬ ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಸೈಜು ನೀವು ಮಾಡ್ಕೊಳ್ಬೋದು. ಓಕೆನಾ? ಇಲ್ಲಿ 3 ಆ್ಯರೋ ಮಾರ್ಕ್ನ ನಾನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಸೈಜ್ ಡಿಫ್ರೆನ್ಸು ಗೊತ್ತಾಗ್ತಾ ಇರ್ಬೋದು. ಈ ಥರ ಸೈಜ್ನ ನೀವು ಮಾಡ್ಕೊಳ್ಬೋದು. ಓಕೆನಾ? ಇಷ್ಟ ಆಯಿತು, ಹ್ಯಾಂಡ್ ರೈಟಿಂಗ್ ಆಯಿತು. ನೆಕ್ಸ್ಟು ಸ್ಟಿಕ್ಕರ್ ಆಪ್ಷನ್ ಮೇಲೆ ಬರೋಣ. ಇಲ್ಲಿ ನೋಡಿ ಇಷ್ಟೆಲ್ಲ ಸ್ಟಿಕ್ಕರ್ಸ್ ಇರುತ್ತೆ. ನಿಮಗೆ ಯಾವ ಸ್ಟಿಕ್ಕರ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ? ಬೇಸಿಕ್ ಶೇಪ್ಸ್ ಇರುತ್ತೆ, ಸ್ಕೆಚರ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಒಂದೊಂದೇ ನೀವು ನೋಡ್ಕೊತಾ ಹೋಗಿ
ನಿಮ್ಮ ವಿಡಿಯೋಗೆ ಯಾವುದು ಸ್ಟಿಕ್ಕರ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆನಾ. ನಾನಿಲ್ಲಿ ಬೇಸಿಕ್ ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಓವಲ್ ಶೇಪ್ ಥರದ್ದು ಒಂದು ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇದರಲ್ಲಿ ನೀವು ಬೇಕಿದ್ದರೆ ಟೆಕ್ಸ್ಟ್ನ ಬರಿಬೇಕು ಅಂತ ಅಂದರೆ ಇದರೊಳಗಡೆ ಬರ್ಕೊಳ್ಬೋದು. ಈ ಥರ ಬೇರೆ ಸ್ಟಿಕ್ಕರ್ಸ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡೋಣ ಎಫೆಕ್ಟಲ್ಲಿ 5th ಆಪ್ಷನ್ನು ಎಫೆಕ್ಟ್ ಮೇಲೆ ನೋಡೋಣ. ಎಫೆಕ್ಟಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ. ಎಫೆಕ್ಟಲ್ಲೂ ಅಷ್ಟು ತುಂಬಾ ಆಪ್ಷನ್ಸ್ ಸಿಗುತ್ತೆ ನಿಮಗೆ, ಯೂಸ್ ಮಾಡ್ಕೊಳ್ಬೋದು ಪ್ರತಿಯೊಂದೂ ಕೂಡ. ನಾವು ಎಫೆಕ್ಟ್ಸಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡೋದು ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನಾದರೂ ಇತ್ತು ಅಂತ ಅಂದರೆ ಅದನ್ನು ಹೈಡ್ ಮಾಡೋದಕ್ಕೆ ಬ್ಲರ್ ಆಪ್ಷನ್ಸ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಬ್ಲರ್ ಆಪ್ಷನ್ ಎಲ್ಲಿದೆ ಅಂತ ಅಂದರೆ ಬೇಸಿಕ್ ಎಫೆಕ್ಟ್ ಅಂತ ಆಪ್ಷನ್ ಇದೆ ನೋಡಿ, ಸೆಕೆಂಡ್ ಆಪ್ಷನ್ನು. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಬೇಸಿಕ್ ಎಫೆಕ್ಟ್ಸ್ ಅಂತ ಇದೆ ಆಪ್ಷನ್ನು. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ 2 ಬ್ಲರ್ ಆಪ್ಷನ್ಸು ಕಾಣಿಸುತ್ತೆ ನೋಡಿ. ಇವಾಗ ಬೇಸಿಕ್ ಎಫೆಕ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಮೊಸಾಯಿಕ್ ಬ್ಲರು, ಇನ್ನೊಂದು ಬ್ಲರ್ ಇರುತ್ತೆ. ಫಸ್ಟ್ ಒನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲೈಟಾಗಿ ಬ್ಲರ್ ಆಗುತ್ತೆ. ಓಕೆನಾ. ತುಂಬ ಜಾಸ್ತಿ ಬ್ಲರ್ ಆಗೋದಿಲ್ಲ, ಬ್ಲರ್ ಆಗಿ ಕಾಣಿಸುತ್ತೆ ಒಟ್ಟಿನಲ್ಲಿ. ಮೊಸಾಯಿಕ್ ಬ್ಲರ್ನ ಕ್ಲಿಕ್ ಮಾಡಿಕೊಂಡ್ರೆ ಫುಲ್ಲು ಬ್ಲರ್ ಆಗಿ ಕಾಣಿಸುತ್ತೆ, ಬಾಕ್ಸ್ ಥರ ಕಾಣಿಸುತ್ತೆ. ಓಕೆನಾ. ಈ ಥರ ನೀವು ಬ್ಲರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈ 5 ಆಪ್ಷನ್ಸು ಮುಗೀತು. ಇದೆಲ್ಲ ಏನರಲ್ಲಿರೋದು, ಲೇಯರಲ್ಲಿರೋದು. ಈಗ ನಾವು ಬ್ಯಾಕ್ ಹೋಗೋಣ. ಓಕೆನಾ. ಬ್ಯಾಕ್ ಹೋಗಬೇಕು ಅಂತಂದರೆ ಮಧ್ಯದಲ್ಲಿ ಆ್ಯರೋ ಮಾರ್ಕ್ ಇದೆಯಲ್ಲ, ಸರ್ಕಲ್ ಥರ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಈಗ ಬ್ಯಾಕ್ ಬಂದಿದ್ದೀನಿ. ಇದರಲ್ಲಿ ಮೀಡಿಯಾ ಮುಗೀತು, ಲೇಯರ್ ಮುಗೀತು. 3rd ಆಪ್ಷನ್ನು ರೆಕಾರ್ಡ್ ಆಪ್ಷನ್ನು, ಮೈಕ್ ಸಿಂಬಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ನೀವೇನಾದರೂ ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟೇ ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತೀರಾ ಅಂದರೆ ಇಲ್ಲಿ ಯೂಸ್ ಮಾಡ್ಕೊಬೇಕು. ಸ್ಟಾರ್ಟ್ ಅಂತ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ ನೋಡಿ, ರೆಡ್ ಕಲರಲ್ಲಿ ನಾವು ಮಾತಾಡ್ತಿರೋದೆಲ್ಲ ರೆಕಾರ್ಡ್ ಆಗುತ್ತೆ. ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ, ಹಾಗೆಯೇ ಸೇವ್ ಆಗಿಬಿಟ್ಟಿರುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆನಾ. ವಾಯ್ಸ್ ಓವರ್ ಕೊಡೋದಕ್ಕೆ ಈ ಥರ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇದನ್ನು ವಾಲ್ಯೂಮ್ ಎನ್ವೆಲಪ್ ಮೇಲೆ ಕ್ಲಿಕ್ ಮಾಡಿ ವಾಲ್ಯೂಮ್ನ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ಓಕೆನಾ. ನೋಡಿ, ಇವಾಗ ವಾಲ್ಯೂಮ್ ಜಾಸ್ತಿ ಮಾಡಿದ್ದೀನಿ, 100 ಇರುತ್ತೆ. ಮತ್ತು ಸ್ಪೀಡ್ ನೋಡಿ, ವಿಡಿಯೋದು ಸ್ಪೀಡು ಎಷ್ಟಿರುತ್ತೆ ಅಷ್ಟು ನೋಡಿ. ಇವಾಗ 4x ನೀವು ಜಾಸ್ತಿ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಕ್ಕ ವಿಡಿಯೋ ಸೆಲೆಕ್ಟ್ ಮಾಡಿರೋದ್ರಿಂದ 1ಗೆ ಇಟ್ಕೊಂಡಿದ್ದೀನಿ. ನಿಮಗೆ ಸ್ಪೀಡ್ ತುಂಬ ಜಾಸ್ತಿ ಬೇಕು ಅಂತಂದರೆ 4x ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆನಾ. ಇಷ್ಟೆಲ್ಲನೂ ನೀವು ಯೂಸ್ ಮಾಡ್ಕೊಬೋದು. ಸ್ಪೀಡು ಜಾಸ್ತಿ ಕಡಿಮೆ ನೋಡಿ, ಇದನ್ನು ಎನೇಬಲ್ ಮಾಡ್ಕೊಳ್ಬೋದು. ಓಕೆನಾ. ಸೊ ಈ ಥರ ಸ್ಪೀಡನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ 4x ಕೊಟ್ಟರೆ ನನ್ನ ವೀಡಿಯೋಗೆ ಆಗ್ತಾಯಿಲ್ಲ, ಯಾಕೆ ಅಂತಂದರೆ ತುಂಬ ಚಿಕ್ಕದಾಗುತ್ತೆ ವೀಡಿಯೋ. ಹಾಗಾಗಿ ನಿಮಗೆ ಬೇಕಿದ್ದರೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ಓಕೆನಾ. ನಾನು ಅದಕ್ಕೆ 1x ಇಟ್ಟಿದ್ದೀನಿ. ಮತ್ತು ಬ್ಯಾಕ್ ಹೋಗೋಣ. ಈಗ ಸ್ಪೀಡ್ ಗ್ರಾಫು ಅಂತ ಇರುತ್ತೆ. ಈ ಗ್ರಾಫ್ಸಲ್ಲಿ ನಿಮ್ಮ ಒಂದು ವಾಯ್ಸು ಯಾವ ಪಿಚ್ಚಲ್ಲಿ ಹೋಗಬೇಕು ಅನ್ನೋದು, ಆ ಗ್ರಾಫ್ ಯಾವ ಥರ ಇದೆ ಆ ಥರ ನಿಮ್ಮ ವಾಲ್ಯೂಮು ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟು ರಿವರ್ಸ್ ಆಪ್ಷನ್ ಇದೆ, ರೊಟೇಟು, ಇದೆಲ್ಲ ನಿಮಗೆ ಆಲ್ಮೋಸ್ಟು ಗೊತ್ತಿರುತ್ತೆ. ರೊಟೇಟ್ ಮಾಡೋದು, ರಿವರ್ಸ್ ಮಾಡೋದು. ಓಕೆನಾ. ಇದನ್ನೆಲ್ಲನೂ ಕೂಡ ನೀವು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಒಂದೊಂದೇ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಹಂಗೂ ನನಗೆ ಪ್ರತಿಯೊಂದನ್ನು ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನೇ ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಮತ್ತು ಇಲ್ಲಿ ಆಟೋ ರಿಮೂವರ್ ಅಂತ ಇದೆ, ಅದನ್ನು ಮ್ಯಾಜಿಕ್ ರಿಮೂವರ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಬ್ಯಾಕ್ಗ್ರೌಂಡ್ ಎಲ್ಲ ಹೋಗ್ಬಿಟ್ಟು ನಿಮ್ಮ ಫೋಟೋ ಅಷ್ಟೇ ಉಳ್ಕೊಳ್ಳುತ್ತೆ. ಓಕೆನಾ. ಮಾಸ್ಕ್ ಮಾಡೋದು ಪ್ರತಿಯೊಂದು ಇದರಲ್ಲಿ ಇರುತ್ತೆ, ನೀವು ನೋಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ ಬರೋಣ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಆಡಿಯೋದಲ್ಲಿ ಏನಂದರೆ ನೀವು ಈಗಾಗಲೇ ರೆಕಾರ್ಡ್ ಮಾಡಿರೋ ಅಂಥ ವಾಯ್ಸಸ್ ಆಗಿರ್ಬೋದು, ಮತ್ತು ಯಾವುದಾದ್ರೂ ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡ್ತೀನಿ ಅಂತಂದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಮ್ಯೂಸಿಕ್ಗಳನ್ನ. ಓಕೆನಾ. ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಆ್ಯಪಲ್ಲಿ ಇರೋವಂಥ ಮ್ಯೂಸಿಕ್ಗಳು ಬರುತ್ತೆ. ಓಕೆನಾ. ನೀವು ರೆಕಾರ್ಡ್ ಮಾಡಿಟ್ಟಿರ್ತೀರ ಅಂತಂದರೆ ನೋಡಿ, ಇಲ್ಲಿ ರೆಕಾರ್ಡೆಡ್ ಅಂತ ಇದೆಯಲ್ಲ, ಇಲ್ಲಿ ನೀವು ವಾಯ್ಸ್ ಓವರ್ ಕೊಟ್ಟಿರೋ ಅಂಥದ್ದೆಲ್ಲ ಇರುತ್ತೆ. ನೀವು ಡೌನ್ಲೋಡ್ ಮಾಡಿದ್ದೀರಾ ಅಂತ ಅಂದರೆ ಅದು ಕೂಡ ಇಲ್ಲಿ ಇರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿಡಿಯೋಗೆ ಹಾಕ್ಕೊಳ್ಬೋದು. ಈ ಥರ ಆಡಿಯೋ ಆಪ್ಷನ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆನಾ. ನೋಡಿ, ಇಲ್ಲಿ ತುಂಬಾ ಆಪ್ಷನ್ಸ್ ಇದ್ದಾವೆ, ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ.
ನೆಕ್ಸ್ಟು ಇಲ್ಲಿ ಇದಿಷ್ಟು ಆಯ್ತಲ್ಲ, ಈ 4 ಆಪ್ಷನ್ಸು ಆಯಿತು. ಇದು ಮೇಯ್ನ್ ಬೇಕಾಗಿರೋ ಅಂಥದ್ದು. ಈಗ ಈ ರೈಟ್ ಸೈಡಿಗಿರುವಂಥ ಆ್ಯರೋ ಮಾರ್ಕ್, ರೈಟ್ ಸೈಡಿಗೊಂದು ಲೆಫ್ಟ್ ಸೈಡಿಗೊಂದು ಆ್ಯರೋ ಮಾರ್ಕ್ ಇದೆ ನೋಡಿ, ಅದು ನೀವೇನಾದರೂ ಟೆಕ್ಸ್ಟ್ ಮಾಡಿರ್ತೀರ ಅಂತಂದರೆ ಮತ್ತೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಾಕ್ಸ್ ಟೈಪಲ್ಲಿ ಕಾಣಿಸ್ತಿದೆಯಲ್ಲ, ಅದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳೋದಕ್ಕೆ. ಇಲ್ಲಿ ವಿಡಿಯೋದಲ್ಲೇ ಕ್ಯಾಪ್ಚರ್ ಆಗಿ ಸೇವ್ ಮಾಡ್ಕೊಳ್ಬೋದು ಮತ್ತು ತಮ್ನೈಲಿಗೆ ಯೂಸ್ ಮಾಡ್ಕೊಳ್ಬೋದು, ಅದನ್ನು ಕ್ಲಿಪ್ಪಾಗಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ 4 ಆಪ್ಷನ್ಸ್ ಇದೆಯಲ್ಲ, ಅದನ್ನು ಯಾವುದನ್ನು ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಓಕೆನಾ, ತಮ್ನೈಲಿಗೆಲ್ಲ ಯೂಸ್ ಮಾಡೋದಕ್ಕೆ ಇಲ್ಲಿ ಅದು ಇದರಲ್ಲೇನೇ ಫೋಟೋನ ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಓಕೆನಾ. ಸೆಟ್ಟಿಂಗ್ಸಿಗೆ ಬಂದರೆ ಇಲ್ಲಿ ಆಡಿಯೋ ಸೆಟ್ಟಿಂಗ್ಸು ಮತ್ತು ವಿಡಿಯೋ ಸೆಟ್ಟಿಂಗ್ಸು 2 ಇರುತ್ತೆ. ಆಡಿಯೋ ಸೆಟ್ಟಿಂಗ್ಸಲ್ಲಿ ನೀವು ಆಡಿಯೋ ಫೇಡ್ ಇನ್ನು ಮತ್ತು ಫೇಡ್ ಔಟು 2 ಕೂಡ ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂತಂದರೆ ಇಲ್ಲಿ ಫೇಡ್ ಔಟ್ ಏನಾದರೂ ಆನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಲಾಸ್ಟಿಗೆ ನಿಮ್ಮ ವಾಯ್ಸು ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ಹೋಗ್ತಾ ಹೋಗ್ತಾ ಸ್ಲೋ ಆಗ್ತಾ ಹೋಗುತ್ತೆ. ನೆಕ್ಸ್ಟು ವೀಡಿಯೋ ಸೆಟ್ಟಿಂಗ್ಸಿಗೆ ಬಂದರೆ ವಿಡಿಯೋ ಫೇಡ್ ಇನ್ನು ಫೇಡ್ ಔಟ್ ಅಂತ 2 ಆಪ್ಷನ್ಸ್ ಬರುತ್ತೆ. ಫೇಡ್ ಇನ್ನ ಆನ್ ಮಾಡ್ಕೊಳ್ಳೋದು, ಫೇಡ್ ಔಟ್ನ ಆನ್ ಮಾಡ್ಕೊಳ್ಳಿ. ಫೇಡ್ ಔಟ್ನ ಆನ್ ಮಾಡಿಕೊಂಡಾಗ ಅದು ಎಂಡ್ ಆಗ್ತಾ ಇರಬೇಕಾದ್ರೆ ಡಾರ್ಕ್ ಮೋಡಿಗೆ ಬರುತ್ತೆ, ಹೋಗ್ತಾ 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 ಬ್ಲ್ಯಾಕ್ ಆಗಿಬಿಟ್ಟು ಎಂಡ್ ಆಗುತ್ತೆ. ಓಕೆನಾ, ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಆನ್ ಮಾಡ್ಕೊಂಡಿದ್ದೀನಿ, ವೀಡಿಯೋನ ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ಓಕೆನಾ, ನೋಡಿ ಇವಾಗ ಆನ್ ಮಾಡಿದ್ದೀನಿ. ಲಾಸ್ಟಿಗೆ ಬಂದುಬಿಟ್ಟು ಒಂದು 20 ಸೆಕೆಂಡ್ಸ್ ಇದೆ ಅನ್ಬೇಕಾದ್ರೆ ಆನ್ ಮಾಡ್ತೀನಿ, ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಈಗ ವೀಡಿಯೋ ಪ್ಲೇ ಆಗ್ತಾಯಿದೆ ನೋಡಿ, ಈ ಥರ ಆಫ್ ಆಗುತ್ತೆ. ಓಕೆನಾ, ಇದು ಸೆಟ್ಟಿಂಗ್ಸಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ. ನೆಕ್ಸ್ಟು ಸೆಟ್ಟಿಂಗ್ಸ್ ಕೆಳಗಡೆ ಇರೋ ಆಪ್ಷನ್ನ ಪ್ರೆಸ್ ಮಾಡಿದ್ರೆ ಏನು ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ, ನೋಡೋಣ. ಈಗ ಸೆಟ್ಟಿಂಗ್ಸ್ ಕೆಳಗಡೆ ಆಪ್ಷನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ. ಈಗ ನೋಡಿ, ನಮ್ಮ ವೀಡಿಯೋ ಮೇಲೆ ಹೋಗುತ್ತೆ ಮತ್ತು ವೀಡಿಯೋ ಬರ್ತಿತ್ತಲ್ಲ, ಪ್ಲೇ ಆಗ್ತಿತ್ತಲ್ಲ, ಆ ಬ್ಲ್ಯಾಕ್ ಕಲರ್ ಬೋರ್ಡ್ ಥರ ಇರೋದು ಕೆಳಗಡೆ ಬರುತ್ತೆ. ಅದನ್ನು ನಾವು ಎಲ್ಲಿಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಓಕೆನಾ, ಇದು ಈ ಆಪ್ಷನ್ನು. ಮತ್ತು ಅದ್ರ ಕೆಳಗಡೆ 2 ಆಪ್ಷನ್ ಇದೆಯಲ್ಲ, ಈಗ ಲಾಸ್ಟಲ್ಲಿ ಇದೆಯಲ್ಲ ಆ ಲೈನು, ಅದು ಫಸ್ಟಿಗೆ ಬರಬೇಕು ಅಂತ ಅಂದರೆ ನೀವು ಅದನ್ನು ಪ್ರೆಸ್ ಮಾಡ್ಕೊಳ್ಬೋದು. ಲಾಸ್ಟಿಗೆ ಬರಬೇಕು ಅಂದರೆ ಅದ್ರ ಕೆಳಗಡೆದು ಹಿಂಗೆ ಟಕ್ ಅಂತ ಒಂದೇ ಸರಿ ಬರುತ್ತೆ. ಓಕೆನಾ, ಇದಿಷ್ಟೂ ಕೂಡ ಸೆಟ್ಟಿಂಗ್ಸು. ಈಗ ತಮ್ನೈಲ್ ಅಂತ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ನೀವು ಕ್ಯಾಪ್ಚರ್ ಮಾಡಿರೋ ಅಂಥ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಬೋದು. ಇದಿಷ್ಟು ಕೂಡ ಕೈನ್ ಮಾಸ್ಟರಲ್ಲಿ ನೀವು ವಿಡಿಯೋ ಮಾಡಬೇಕು ಅಂತ ಅಂದರೆ ಮೇಯ್ನಾಗಿ ಬೇಕಾಗಿರೋವಂಥ ಆಪ್ಷನ್ಸು. ಇನ್ನೂ ಡೀಟೇಲ್ಡಾಗಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಪಾರ್ಟ್ 1 ಪಾರ್ಟ್ 2 ಥರ ಮಾಡಿಬಿಟ್ಟು ನಿಮಗೆ ಇನ್ನೂ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ನೋಡಿ, ಇವಾಗ ಮೇಲ್ಗಡೆ ಎಕ್ಸ್ಪೋರ್ಟ್ ಆಪ್ಷನ್ ಇತ್ತಲ್ಲ, ಅದನ್ನು ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಸೇವ್ ಆ್ಯಸ್ ವೀಡಿಯೋ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ವೀಡಿಯೋ ಸೇವ್ ಆಗುತ್ತೆ. ಸೇವ್ ಆಗಿರೋ ಅಂಥ ವೀಡಿಯೋ ನಿಮ್ಮ ಗ್ಯಾಲರಿಯಲ್ಲಿ ಇರುತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ, ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ನೀವು ಕೈನ್ ಮಾಸ್ಟರ್ನ ಯೂಸ್ ಮಾಡಿಕೊಂಡು ಸೂಪರಾಗಿ ವಿಡಿಯೋ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.